ಲೋಕಾಯುಕ್ತ ಅಧಿಕಾರಿಗಳ ಹೆಸರನ್ನ ಹೇಳಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ನಿಂಗಪ್ಪಗೆ ಹೈಕೋರ್ಟ್ ಈಗ ಮಧ್ಯಂತರ ಜಾಮೀನನ್ನ ನೀಡಿದೆ. 4 ವಾರಗಳ ಮಧ್ಯಂತರ ಜಾಮೀನು ನೀಡಿದೆ ಹೈಕೋರ್ಟ್. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠ ಆದೇಶವನ್ನ ನೀಡಿದೆ. ಬೆಂಗಳೂರು ಬಿಟ್ಟು ಹೋಗಬಾರದು, ವಾರಕ್ಕೆ ಒಮ್ಮೆ ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ಸೂಚನೆಯನ್ನು ಕೊಡಬೇಕು. ಈ ರೀತಿಯ ಒಂದು ಸೂಚನೆ ಹೈಕೋರ್ಟ್ನಿಂದ ಬಂದಿದೆ. ಜೂನ್ 30ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಲೋಕಾಯುಕ್ತ ಅಧಿಕಾರಿಗಳ ಹೆಸರನ್ನ ಹೇಳಿ ವಸೂಲಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಂಗಪ್ಪಗೆ ಈಗ ರಿಲೀಫ್ ಸಿಕ್ಕಿದೆ. ನಾಲ್ಕು ವಾರಗಳ ಮಧ್ಯಂತರ ಜಾಮೀನು ನಿಂಗಪ್ಪಗೆ ಹೈಕೋರ್ಟ್ ನೀಡಿದಂತಹ ಆದೇಶ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠ ಆದೇಶವನ್ನ ನೀಡಿದೆ. ಜೊತೆಗೆ ಷರತ್ತನ್ನ ಕೂಡ ವಿಧಿಸಿದೆ. ಬೆಂಗಳೂರನ್ನ ಬಿಟ್ಟು ಹೋಗಬಾರದು, ವಾರಕ್ಕೊಮ್ಮೆ ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ಅಂತಲೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ಅಧಿಕಾರಿಗಳ ಹೆಸರೇಳಿ ವಸೂಲಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ SP ಶ್ರೀನಾಥ್ ಜೋಶಿಗೆ ರಿಲೀಫ್ ಸಿಕ್ಕಿದೆ. ಶ್ರೀನಾಥ್ ಜೋಶಿ ವಿರುದ್ಧ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಜೋಶಿ ಮನೆ ಮೇಲೆ ಲೋಕ ಪೊಲೀಸರು ದಾಳಿ ನಡೆಸಿದ್ರು. ಈಗ ಪ್ರಕರಣ ರದ್ದು ಕೋರಿ ಜೋಶಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜೋಶಿ ವಿರುದ್ಧ ತನಿಖೆಗೆ ಕೋರ್ಟ್ ತಡೆ ನೀಡಿ ಆದೇಶವನ್ನ ಹೊರಡಿಸಿದೆ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಆದೇಶ ಹೊರಡಿಸಿದ್ದಾರೆ. ಲೋಕಾಯುಕ್ತ SP ಶ್ರೀನಾಥ್ ಜೋಶಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಒಂದು ಕಡೆ ಲಿಂಗಪ್ಪಗೆ ಜಾಮೀನು ಸಿಕ್ಕಿದೆ, 4 ವಾರಗಳ ಮಧ್ಯಂತರ ಜಾಮೀನು ನೀಡಿದೆ ಕೋರ್ಟ್. ಮತ್ತೊಂದು ಕಡೆ ಲೋಕಾಯುಕ್ತ SP ಶ್ರೀನಾಥ್ ಜೋಶಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಜೋಶಿ ಮನೆ ಮೇಲೆ ಲೋಕ ಪೊಲೀಸರು ರೇಡ್ ಮಾಡಿದ್ರು. ಇನ್ನು ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ಶ್ರೀನಾಥ್ ಜೋಶಿ ವಿರುದ್ಧ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.